ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 19/8/2025. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಗುಣ. ಮಧುರ ಮಕ್ಕಳೇ, ತನ್ನ ಸ್ವಧರ್ಮವನ್ನು ಮರೆಯುವುದೇ ಎಲ್ಲರಿಗಿಂತ ದೊಡ್ಡ ತಪ್ಪಾಗಿದೆ. ನೀವೀಗ ಸ್ಮೃತಿ ಸ್ವರೂಪರಾಗಬೇಕಾಗಿದೆ. ತಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕಾಗಿದೆ. ಪ್ರಶ್ನೆ: ತಮ್ಮ ಮಕ್ಕಳ ಯಾವ ಸ್ಥಿತಿಯು ಸಮಯದ ಸಮೀಪತೆಯ ಚಿಹ್ನೆಯಾಗಿದೆ? ಉತ್ತರ: ಯಾವಾಗ ತಾವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಸದಾ ಮಗ್ನರಾಗುತ್ತೀರಿ, ಬುದ್ಧಿಯ ಅಲೆದಾಟವು ನಿಂತು ಹೋಗುವುದು, ವಾಣಿಯಲ್ಲಿ ನೆನಪಿನ ಹರಿತವು ಬರುವುದು, ಅಪಾರ ಖುಷಿಯಲ್ಲಿರುವರು, ಪದೇ ಪದೇ ತಮ್ಮ ಸತ್ಯಯುಗ ಪ್ರಪಂಚದ ದೃಶ್ಯಗಳು ಸಮ್ಮುಖದಲ್ಲಿ ಕಾಣುತ್ತಿರುವುದೋ, ಆಗ ಸಮಯವು ಸಮೀಪಿಸಿದೆ ಎಂದು ತಿಳಿದುಕೊಳ್ಳಿ. ವಿನಾಶದಲ್ಲಿ ಸಮಯವು ಹಿಡಿಸುವುದಿಲ್ಲ. ಇದಕ್ಕಾಗಿ ನೆನಪಿನ ಚಾಟನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಗೀತೆ: ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದೆನು. ಓಂ ಶಾಂತಿ. ಆತ್ಮೀಯ ಮಕ್ಕಳು, ಈ ಗೀತೆಯ ಅರ್ಥವನ್ನಂತೂ ತಿಳಿದುಕೊಂಡಿರ್ತೀರಿ. ಈಗ ಬೇಹದ್ದಿನ ತಂದೆಯನ್ನಂತೂ ಪಡೆದುಕೊಂಡಿದ್ದೀರಿ. ಆ ಬೇಹದ್ದಿನ ತಂದೆಯಿಂದ ಸ್ವರ್ಗದ ಆಸ್ತಿಯು ಸಿಗುತ್ತದೆ. ಯಾವ ಆಸ್ತಿಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಯಾವಾಗ ರಾವಣ ರಾಜ್ಯವು ಆರಂಭವಾಗುವುದೋ ಆಗಲೇ ಆಸ್ತಿಯ ನಶೆಯು ಮಾಯವಾಗುತ್ತದೆ. ಇದೂ ಸಹ ನಾಟಕದಲ್ಲಿ ಮಾಡಲ್ಪಟ್ಟಿವೆ. ಈ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ಮಕ್ಕಳಿಗೆ ಸೃಷ್ಟಿ ನಾಟಕದ ಜ್ಞಾನವಿದೆ. ಇದಕ್ಕೆ ನಾಟಕವೆಂದಾದರೂ ಹೇಳಿ, ಡ್ರಾಮಾ ಎಂದಾದರೂ ಹೇಳಿ, ಮಕ್ಕಳಿಗೆ ಗೊತ್ತಿದೆ. ಅವಶ್ಯವಾಗಿ ತಂದೆಯು ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ. ಯಾರು ಬ್ರಾಹ್ಮಣ ಕುಲದವರಿದ್ದಾರೆಯೋ ಅವರಿಗೆ ತಿಳಿಸಿಕೊಡುತ್ತಾರೆ. ನೀವು ಮಕ್ಕಳು ತಮ್ಮ ಜನ್ಮಗಳನ್ನು ಕುರಿತು ತಿಳಿದುಕೊಂಡಿಲ್ಲ. ನಾನು ನಿಮಗೆ ತಿಳಿಸಿಕೊಡುತ್ತೇನೆ. 84 ಲಕ್ಷ ಜನ್ಮಗಳನ್ನು ತೆಗೆದುಕೊಂಡ ನಂತರ ಒಂದು ಮನುಷ್ಯನ ಜನ್ಮವು ಸಿಗುತ್ತದೆ ಎಂದು ನೀವು ಮೊದಲು ಕೇಳುತ್ತಿದ್ದೀರಿ. ಆದರೆ ಈ ರೀತಿ ಇಲ್ಲ. ನೀವೀಗ ಎಲ್ಲ ಆತ್ಮಗಳು ನಂಬರ್ ವಾರ್ ಬರುತ್ತಾ ಹೋಗುತ್ತೀರಿ. ನಿಮ್ಮ ಬುದ್ಧಿಯಲ್ಲಿ ಬಂದಿದೆ. ಮೊಟ್ಟ ಮೊದಲು ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಪೂಜ್ಯರಾಗಿದ್ದೆವು. ಮತ್ತೆ ನಾವೇ ಪೂಜ್ಯರುಗಳಾಗುತ್ತಿದ್ದೇವೆ. ನಾವೇ ಪೂಜ್ಯ, ತಾವೇ ಪೂಜಾರಿ ಎಂಬ ಗಾಯನವೂ ಇದೆ. ಆದರೆ ಮನುಷ್ಯರು ಭಗವಂತನೇ ಪೂಜ್ಯ, ಅವರೇ ಪೂಜಾರಿ ಆಗುತ್ತಾರೆ. ಇದೆಲ್ಲ ರೂಪವು ಅವರದೇ ಆಗಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಅನೇಕ ಮತಾಂತರಗಳಿವೆ ಅಲ್ಲವೇ? ನೀವೀಗ ಶ್ರೀಮತದ ಅನುಸಾರ ನಡೆಯುತ್ತೀರಿ. ನಾವು ವಿದ್ಯಾರ್ಥಿಗಳು ಮೊದಲು ಏನೇನು ತಿಳಿದುಕೊಂಡಿರಲಿಲ್ಲ ಎಂದು ನಿಮಗೆ ಈಗ ಅರ್ಥವಾಗುತ್ತದೆ. ನಂತರ ಓದುತ್ತಾ ಹೋದಂತೆ ಇನ್ನೂ ಹೆಚ್ಚಿನ ಪರೀಕ್ಷೆಗಳು ತೇರ್ಗಡೆ ಮಾಡುತ್ತಾ ಹೋಗುತ್ತೀರಿ. ಆ ಲೌಕಿಕ ವಿದ್ಯಾರ್ಥಿಗಳು ಸಹ ಆರಂಭದಲ್ಲಿ ಏನು ತಿಳಿದುಕೊಂಡಿರುವುದಿಲ್ಲ. ನಂತರ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಾ ನಾವೀಗ ಬ್ಯಾರಿಸ್ಟರ್ ಪರೀಕ್ಷೆಯನ್ನು ತೇರ್ಗಡೆ ಮಾಡಿಬಿಟ್ಟಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ. ನಿಮಗೂ ಸಹ ಈಗ ತಿಳಿದಿದೆ. ನಾವು ಓದಿ ಮನುಷ್ಯರಿಂದ ದೇವತೆಗಳು, ಅದರಲ್ಲಿಯೂ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಅಲ್ಲಂತೂ ಒಂದು ರಾಜ್ಯ, ಒಂದೇ ಧರ್ಮವಿರುತ್ತದೆ. ನಿಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ನಿಮಗೆ ಸುಖ, ಶಾಂತಿ, ಪವಿತ್ರತೆ, ಸಂಪತ್ತು ಎಲ್ಲವೂ ಇರುತ್ತದೆ. ಗೀತೆಯಲ್ಲಿಯೂ ಕೇಳಿದಿರಲ್ಲವೇ? ಈ ಗೀತೆಗಳನ್ನಂತೂ ನೀವು ಬರೆದಿಲ್ಲ. ನಾಟಕದ ಅನುಸಾರ ಇವೆಲ್ಲ ಹಾಡುಗಳು ಈ ಸಮಯಕ್ಕಾಗಿ ಮಾಡಲ್ಪಟ್ಟಿದೆ. ಮನುಷ್ಯರು ರಚಿಸಿರುವ ಗೀತೆಗಳ ಅರ್ಥವನ್ನು ತಂದೆಯು ತಿಳಿಸಿಕೊಡುತ್ತಾರೆ. ನೀವೀಗ ಇಲ್ಲಿ ಶಾಂತಿಯಲ್ಲಿ ಕುಳಿತು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಯಾವ ಆಸ್ತಿಯನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅರ್ಧ ಕಲ್ಪದವರೆಗೆ ಸುಖದ ಆಸ್ತಿ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಅರ್ಧ ಕಲ್ಪಕ್ಕಿಂತಲೂ ಹೆಚ್ಚು ಸುಖವನ್ನು ನೀವು ಅನುಭವಿಸುತ್ತೀರಿ. ನಂತರ ರಾವಣ ರಾಜ್ಯವು ಆರಂಭವಾಗುತ್ತದೆ. ಮಂದಿರಗಳಲ್ಲಿಯೂ ಸಹ ದೇವತೆಗಳು ವಾಮ ಮಾರ್ಗದಲ್ಲಿ ಹೇಗೆ ಹೋಗುತ್ತಾರೆಂದು ಚಿತ್ರಗಳನ್ನು ತೋರಿಸುತ್ತಾರೆ. ಉಡುಪುಗಳಂತೂ ಅವೇ ಆಗಿವೆ. ಅವು ನಂತರದಲ್ಲಿ ಬದಲಾಗುತ್ತವೆ. ಪ್ರತಿಯೊಬ್ಬ ರಾಜ್ಯನಿಗೂ ತಮ್ಮದೇ ಆದ ಉಡುಪುಗಳು, ಕಿರೀಟ ಇತ್ಯಾದಿ ಎಲ್ಲವೂ ಪ್ರತ್ಯೇಕವಾಗಿ ಇರುತ್ತವೆ. ನಾವೀಗ ಶಿವತಂದೆಯಿಂದ ಬ್ರಹ್ಮ ತಂದೆಯ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆಂದು ಮಕ್ಕಳಿಗೆ ತಿಳಿದಿದೆ. ತಂದೆಯಂತೂ ಮಕ್ಕಳೇ ಎಂದು ಹೇಳುತ್ತಾರೆ. ಮಕ್ಕಳೇ, ನೀವು ನಿಮ್ಮ ಜನ್ಮಗಳನ್ನು ಕುರಿತು ತಿಳಿದುಕೊಂಡಿಲ್ಲ. ಆತ್ಮವೇ ಕೇಳುತ್ತದಲ್ಲವೇ? ನಾವು ಆತ್ಮಗಳಾಗಿದ್ದೇವೆ, ಶರೀರವಲ್ಲ. ಬೇರೆ ಯಾರೆಲ್ಲ ಮನುಷ್ಯರಿದ್ದಾರೆಯೋ ಅವರಿಗೆ ತಮ್ಮ ಶರೀರದ ಹೆಸರಿನ ನಶೆ ಇರುತ್ತದೆ, ಏಕೆಂದರೆ ದೇಹಾಭಿಮಾನಿಗಳಾಗಿದ್ದಾರೆ. ನಾವು ಆತ್ಮಗಳಾಗಿದ್ದೇವೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಅವರಂತೂ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮನೆಂದು ಹೇಳಿಬಿಡುತ್ತಾರೆ. ಈಗ ನಿಮಗೆ ತಂದೆಯು ತಿಳಿಸಿದ್ದಾರೆ, ನೀವು ಆತ್ಮಗಳು ವಿಶ್ವದ ಮಾಲೀಕರು, ದೇವಿ ದೇವತೆಗಳಾಗುತ್ತಿದ್ದೀರಿ. ಈ ಜ್ಞಾನವು ಈ ಸಮಯದಲ್ಲೇ ಇದೆ. ನಾವೇ ದೇವತೆಗಳು ನಂತರ ಕ್ಷತ್ರಿಯ ಮನೆತನದಲ್ಲಿ ಬರುತ್ತೇವೆ. 84 ಜನ್ಮಗಳ ಲೆಕ್ಕ ಬೇಕಲ್ಲವೇ?
ಎಲ್ಲರೂ 84 ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ. ಎಲ್ಲರೂ ಒಟ್ಟಿಗೆ ಬಂದು ಬಿಡುವುದಿಲ್ಲ. ಯಾವ ಧರ್ಮದವರು ಹೇಗೆ ಬರುತ್ತಾ ಇರುತ್ತಾರೆ. ಚರಿತ್ರೆಯು ಹಳೆಯದರಿಂದ ಮತ್ತೆ ಹೊಸದಾಗುತ್ತದೆ ಎಂಬುದೆಲ್ಲವೂ ನಿಮಗೆ ತಿಳಿದಿದೆ. ಈಗ ಇದು ಪತಿತ ಪ್ರಪಂಚವು ಸತ್ಯಯುಗದ ಭಾವನಾ ಪ್ರಪಂಚವಾಗಿದೆ. ನಂತರದಲ್ಲಿ ಅನ್ಯ ಧರ್ಮದವರು ಬರುತ್ತಾರೆ. ಈ ಕರ್ಮಕ್ಷೇತ್ರದಲ್ಲಿ ಇದೊಂದು ನಾಟಕವು ನಡೆಯುತ್ತದೆ. ಇದರಲ್ಲಿ ಮುಖ್ಯವಾಗಿ 4 ಧರ್ಮಗಳಿವೆ. ಈ ಸಂಗಮ ಯುಗದಲ್ಲಿ ತಂದೆಯು ಬಂದು ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡುತ್ತಾರೆ. ವಿರಾಟ ರೂಪದ ಚಿತ್ರವನ್ನು ತೋರಿಸುತ್ತಾರೆ. ಆದರೆ ಅದರಲ್ಲಿ ತಪ್ಪಿದೆ. ತಂದೆಯು ಬಂದು ಎಲ್ಲಾ ಮಾತುಗಳನ್ನು ತಿಳಿಸಿ ಸ್ಮೃತಿ ಸ್ವರೂಪರನ್ನಾಗಿ ಮಾಡುತ್ತಾರೆ. ತಂದೆಯಂತೆ ಎಂದೂ ಶರೀರದಲ್ಲಿ ಬರುವುದಿಲ್ಲ, ತಪ್ಪನ್ನು ಮಾಡುವುದಿಲ್ಲ. ಅವರು ಸ್ವಲ್ಪ ಸಮಯಕ್ಕಾಗಿ ನೀವು ಮಕ್ಕಳಿಗೆ ಸುಖಧಾಮ ಮತ್ತು ನಮ್ಮ ಮನೆಯ ಮಾರ್ಗವನ್ನು ತಿಳಿಸಲು ಈ ರಥದಲ್ಲಿ ಅಂದರೆ ಬ್ರಹ್ಮಭವರಲ್ಲಿ ಬರುತ್ತಾರೆ. ಕೇವಲ ಮಾರ್ಗವನ್ನಷ್ಟೇ ತಿಳಿಸುವುದಿಲ್ಲ, ಜೀವನವನ್ನು ರೂಪಿಸುತ್ತಾರೆ. ಕಲ್ಪಕಲ್ಪವೂ ನೀವು ಮನೆಗೆ ಹೋಗುತ್ತೀರಿ, ನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತೀರಿ. ನಾವು ಆತ್ಮಗಳ ಸ್ವಧರ್ಮವೇ ಶಾಂತಿಯಾಗಿದೆ ಎಂಬುದು ಮಕ್ಕಳಿಗೆ ಮರೆತು ಹೋಗಿದೆ. ಈ ದುಃಖದ ಪ್ರಪಂಚದ ಶಾಂತಿ ಇರಲು ಹೇಗೆ ಸಾಧ್ಯ? ಇವೆಲ್ಲ ಮಾತುಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ ಮತ್ತು ಎಲ್ಲರಿಗೆ ತಿಳಿಸುತ್ತೀರಿ. ನಿಧಾನವಾಗಿ ಎಲ್ಲರೂ ಬರತೊಡಗುತ್ತಾರೆ. ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ, ಇದರ ಕಾಲಾವಧಿ ಎಷ್ಟು ಎಂಬುದು ವಿದೇಶಿಯರಿಗೂ ಸಹ ಅರ್ಥವಾಗುವುದು. ವಿದೇಶಿಯರು ನಿಮ್ಮ ಬಳಿ ಬರುತ್ತಾರೆ ಹಾಗೂ ಮಕ್ಕಳು ಸಹ ಅಲ್ಲಿಗೆ ಹೋಗಿ ಸೃಷ್ಟಿ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ. ಕ್ರೈಸ್ಟ್ ಹೋಗಿ ಭಗವಂತನ ಸಾನ್ನಿಧ್ಯವನ್ನು ಸೇರಿದರೆಂದು ಅವರು ತಿಳಿಸುತ್ತಾರೆ. ಕ್ರೈಸ್ಟ್ ಭಗವಂತನು ಮಗುವೆಂದು ತಿಳಿಯುತ್ತಾರೆ. ಇನ್ನೂ ಕೆಲವರು ಕ್ರಿಸ್ತನು ಸಹ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಕೆಳಗೆ ಇಳಿದ್ದಾರೆಂಬುದನ್ನೂ ಸಹ ತಿಳಿದುಕೊಳ್ಳುತ್ತಾರೆ. ಹೇಗೆ ನೀವು ಸಹ ಈಗ ಬಿಕಾರಿಗಳಾಗಿದ್ದಿರಲ್ಲವೇ? ಬಿಕಾರಿ ಅರ್ಥಾತ್ ತಮೋಪ್ರಧಾನರು ಕ್ರಿಸ್ತರು ಸಹ ಇಲ್ಲೇ ಇದ್ದಾರೆಂಬ ಮಾತನ್ನು ತಿಳಿದುಕೊಳ್ಳುತ್ತಾರೆ. ಆದರೆ ಮತ್ತೆ ಯಾವಾಗ ಬರುತ್ತಾರೆ ಎಂಬುದನ್ನು ತಿಳಿದಿಲ್ಲ. ಆದ್ದರಿಂದ ನೀವು ತಿಳಿಸಿ, ನಿಮ್ಮ ಧರ್ಮಸ್ಥಾಪಕರು ಪುನಃ ನಮ್ಮ ಸಮಯದಲ್ಲಿ ಧರ್ಮಸ್ಥಾಪನೆ ಮಾಡಲು ಬರುವರು. ಅವರಿಗೆ ಗುರುಗಳೆಂದು ಹೇಳಲು ಸಾಧ್ಯವಿಲ್ಲ. ಅವರು ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ. ಸದ್ಗತಿದಾತನ ಕೇವಲ ಒಬ್ಬ ತಂದೆಯಾಗಿದ್ದಾರೆ. ಮತ್ತಾರೆಲ್ಲರೂ ಧರ್ಮಸ್ಥಾಪನೆ ಮಾಡಲು ಬರುವರು. ಅವರೆಲ್ಲರೂ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಬಂದು ತಮೋಪ್ರಧಾನರಾಗಿದ್ದಾರೆ. ಅಂತ್ಯದಲ್ಲಿ ಇಡೀ ವೃಕ್ಷವೇ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದೆ. ನೀವೀಗ ತಿಳಿಸಿಕೊಂಡಿದ್ದೀರಿ, ಇಡೀ ವೃಕ್ಷವು ನಿಂತಿದೆ. ಆದರೆ ದೇವಿ ದೇವತಾ ಧರ್ಮದ ಬುನಾದಿಯೇ ಇಲ್ಲ. ಆಲದ ಮರದ ಥರ ಈ ಮಾತುಗಳನ್ನು ತಂದೆಯು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ. ನೀವು ಮಕ್ಕಳಿಗಂತೂ ಬಹಳ ಖುಷಿ ಇರಬೇಕು, ಏಕೆಂದರೆ ನಿಮಗೆ ಅರ್ಥವಾಗಿದೆ, ನಾವೇ ದೇವಿ ದೇವತೆಗಳಾಗಿದ್ದೆವು, ಈಗ ಪುನಃ ಆಗುತ್ತೇವೆ. ಮಕ್ಕಳು ಸತ್ಯನಾರಾಯಣ ಕಥೆಯನ್ನು ಕೇಳುವುದಕ್ಕಾಗಿಯೇ ಇಲ್ಲಿಗೆ ಬರುತ್ತೀರಿ. ಯಾವುದರಿಂದ ನರನಿಂದ ನಾರಾಯಣ ಆಗುತ್ತೀರೆಂದರೆ ಅವಶ್ಯವಾಗಿ ಲಕ್ಷ್ಮಿ ಇರುವರು. ಲಕ್ಷ್ಮೀನಾರಾಯಣರಿದ್ದರೆ ಅವಶ್ಯವಾಗಿ ಅವರ ರಾಜಧಾನಿ ಇರುತ್ತದಲ್ಲವೇ? ಕೇವಲ ಲಕ್ಷ್ಮೀನಾರಾಯಣರಿಬ್ಬರೇ ಇರುವುದಿಲ್ಲ. ಲಕ್ಷ್ಮೀನಾರಾಯಣ ಆಗುವ ಕಥೆಯು ಬೇರೇನಲ್ಲ, ನಾರಾಯಣ ಜೊತೆ ಲಕ್ಷ್ಮಿಯೂ ಆಗುತ್ತಾರೆ. ಲಕ್ಷ್ಮಿಯೂ ಸಹ ಕೆಲವೊಮ್ಮೆ ನಾರಾಯಣ ಆಗುತ್ತಾರೆ. ಇನ್ನೂ ಕೆಲವೊಮ್ಮೆ ನಾರಾಯಣನು ನಂತರ ಜನ್ಮದಲ್ಲಿ ಲಕ್ಷ್ಮಿಯೂ ಆಗುತ್ತಾರೆ. ಕೆಲವು ಗೀತೆಗಳು ಬಹಳ ಚೆನ್ನಾಗಿವೆ. ಮಾಯೆ ಉದಾಸೀನತೆ ಅಂದರೆ ಬೇಸರ ಬಂದಾಗ ಇಂಥ ಹಾಡುಗಳನ್ನು ಕೇಳುವುದರಿಂದ ಪುನಃ ಹರ್ಷಿತ ಮುಖತೆಯು ಬಂದು ಬಿಡುತ್ತದೆ. ಹೇಗೆ ಈಜುವುದು ಕಲಿಯುವಾಗ ಮೊದಲು ಹೆದರಿಕೆಯಾಗುತ್ತದೆ, ನಂತರ ನಿರ್ಭಯರಾಗಿಬಿಡುತ್ತಾರೆ. ಇಲ್ಲಿಯೂ ಸಹ ಮಕ್ಕಳು ಮಾಯೆಯಿಂದ ಉಗುಳು ನುಂಗುತ್ತಾರೆ. ಈಜುವವರಂತೂ ಅನೇಕರಿದ್ದಾರೆ. ಹೇಗೆ ಈಜುಗಾರ ಸ್ಪರ್ಧೆ ಇರುತ್ತದೆ, ಹಾಗೇ ನಿಮ್ಮದು ಸಹ ಆ ತೀರವನ್ನು ಸೇರುವ ಸ್ಪರ್ಧೆಯಾಗಿದೆ. ನನ್ನೊಬ್ಬನ ನೆನಪು ಮಾಡಬೇಕಾಗಿದೆ. ನೆನಪು ಮಾಡದಿದ್ದರೆ ಆಲಸ್ಯಗಳಾಗುತ್ತೀರಿ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೆನಪಿನ ಯಾತ್ರೆಯಿಂದಲೇ ದೋಣಿಯು ಪಾರಾಗುವುದು. ಆ ತೀರವನ್ನು ತಲುಪುತ್ತೀರಿ. ಈಜುಗಾರರು ಕೆಲವರು ಬಹಳ ತೀಕ್ಷ್ಣವಾಗಿರುತ್ತಾರೆ, ಕೆಲವರು ಕಡಿಮೆ. ಇಲ್ಲಿಯೂ ಹಾಗೆ ತಂದೆಯ ಬಳಿ ಚಾರ್ಟನ್ನು ಕಳಿಸುತ್ತೀರಿ. ತಂದೆಯು ಅದನ್ನು ಪರಿಶೀಲನೆ ಮಾಡುತ್ತಾರೆ. ನೆನಪಿನ ಚಾರ್ಟನ್ನು ಇವರು ಸರಿಯಾದ ರೀತಿಯಿಂದ ತಿಳಿದುಕೊಳ್ಳುತ್ತಿದ್ದಾರೆಯೇ ಅಥವಾ ತಪ್ಪಾಗಿ ತಿಳಿದುಕೊಂಡಿದ್ದಾರೆಯೇ? ನಾನು ಇಡೀ ದಿನದಲ್ಲಿ 5 ಗಂಟೆಗಳ ಸಮಯ ನೆನಪಿನಲ್ಲಿದ್ದೇನೆ ಎಂದು ಕೆಲವರು ತೋರಿಸುತ್ತಾರೆ. ಅವರ ಮೇಲೆ ನಾನು ವಿಶ್ವಾಸವಿಡುವುದಿಲ್ಲ. ಖಂಡಿತವಾಗಿ ತಪ್ಪಾಗಿರುತ್ತದೆ. ಇನ್ನೂ ಕೆಲವರು ನಾವು ಎಷ್ಟು ಸಮಯ ಇಲ್ಲಿ ಓದುತ್ತೇವೆಯೋ ಅಷ್ಟು ಸಮಯವಂತ ಚಾರ್ಟ್ ಸರಿ ಇರುತ್ತದೆ ಎಂದು ತಿಳಿಸಿಕೊಡುತ್ತಾರೆ.
ಆದರೆ ಇಲ್ಲ. ಅನೇಕರಿಗೆ ಇಲ್ಲಿ ಕುಳಿತಿದ್ದರೂ ಮುರಳಿಯನ್ನು ಕೇಳುತ್ತಿದ್ದರೂ ಬುದ್ಧಿಯು ಹೊರಗಡೆ ಎಲ್ಲೆಲ್ಲೇ ಹೋಗುತ್ತಿರುತ್ತದೆ. ಪೂರ್ಣವಾಗಿ ಕೇಳುವುದೇ ಇಲ್ಲ. ಭಕ್ತಿ ಮಾರ್ಗದಲ್ಲಿಯೂ ಇದೇ ರೀತಿ ಆಗುತ್ತಿದೆ. ಸನ್ಯಾಸಿಗಳು ಕಥೆಯನ್ನು ಕೇಳುವಾಗ ಮಧ್ಯ ಮಧ್ಯದಲ್ಲಿ ನಾನು ಏನನ್ನು ಹೇಳಿದೆನು ಎಂದು ಮಧ್ಯ ಮಧ್ಯದಲ್ಲಿ ಕೇಳುತ್ತಿರುತ್ತಾರೆ. ಇವರು ಕಾದಿರುವ ಹೆಂಚಿನ ರೀತಿಯಲ್ಲಿ ಕುಳಿತಿದ್ದಾರೆ ಎಂಬುದನ್ನು ನೋಡಿ ಅವರನ್ನೇ ಕೇಳುತ್ತಾರೆ. ಆಗ ಅಂತವರು ಉತ್ತರಿಸಲು ಸಾಧ್ಯವಾಗುವುದಿಲ್ಲ. ಬುದ್ಧಿ ಯಾವುದಾದರೊಂದು ಕಡೆ ಹೊರಟು ಹೋಗುತ್ತದೆ. ಒಂದು ಶಬ್ದವನ್ನು ಕೇಳಿಸಿಕೊಳ್ಳುವುದಿಲ್ಲ. ಇಲ್ಲಿಯೂ ಹಾಗೆ ತಂದೆ ನೋಡುತ್ತಿರುತ್ತಾರೆ. ಇವರ ಬುದ್ಧಿಯು ಎಲ್ಲೆಲ್ಲೋ ಹೊರಗಡೆ ಅಳಿದುತ್ತಿರುತ್ತದೆ. ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಇಂಥವರು ಕೆಲವರು ಹೊಸಬರು ಬರುತ್ತಾರೆ. ಇಂಥವರನ್ನು ನೋಡಿ ಇವರು ಪೂರ್ಣ ಅರಿತುಕೊಂಡಿಲ್ಲವೆಂದು ತಂದೆ ತಿಳಿಯುತ್ತಾರೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಹೊಸಬರನ್ನು ತರಗತಿಗೆ ತರಲು ಬೇಗನೆ ಅನುಮತಿ ಕೊಡಬಿಡಿ. ಅಂಥವರು ಐಮಂಡಲವನ್ನು ಕೆಡಿಸುತ್ತಾರೆ. ಮುಂದೆ ಹೋದಂತೆ ನೀವು ನೋಡುತ್ತೀರಿ. ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆಯೋ ಅವರು ಇಲ್ಲಿ ಕುಳಿತಿದ್ದಂತೆ ವೈಕುಂಠಕ್ಕೆ ಹೊರಟು ಹೋಗುತ್ತಾರೆ. ಬಹಳ ಖುಷಿಯಾಗುತ್ತದೆ. ಪುನಃ ಪುನಃ ಹೋಗುತ್ತಾರೆ. ಈಗ ಸಮಯ ಸಮೀಪಿದೆ. ನಂಬರ್ 6 ಪುರುಷಾರ್ಥದ ಅನುಸಾರ ನೀವು ಈ ಸ್ಥಿತಿಯನ್ನು ತಲುಪಿರುವಿರಿ. ನೀವು ಪದೇ ಪದೇ ಸ್ವರ್ಗದಲ್ಲಿ ತಮ್ಮ ಮಹಲುಗಳನ್ನು ನೋಡುತ್ತೀರಿ. ಏನೆಲ್ಲವನ್ನು ತಿಳಿಸಬೇಕಾಗಿದೆಯೋ ಅವರ ಸಾಕ್ಷಾತ್ಕಾರವಾಗುತ್ತಾ ಇರುವುದು. ಪರಮಾತ್ಮನಂತೂ ನೋಡುತ್ತಿದ್ದೀರಿ. ಹೇಗೇಗೆ ತಯಾರಿಗಳು ನಡೆಯುತ್ತಿವೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇಡೀ ಪ್ರಪಂಚದ ಮನುಷ್ಯರೆಲ್ಲರೂ ಹೇಗೆ ಒಂದು ಸೆಕೆಂಡ್ನಲ್ಲಿ ಸುಟ್ಟು ಹೋಗುತ್ತಾರೆ ಎಂಬುದನ್ನು ನೋಡುತ್ತೀರಿ. ಒಂದು ಬಾಂಬ್ ಹಾಕಿದರೆಂದರೆ ಇದೆಲ್ಲವೂ ಸಮಾಪ್ತಿಯಾಗುವುದಿದೆ. ನೀವು ಮಕ್ಕಳಿಗೆ ತಿಳಿದಿದೆ. ಈಗ ನಿಮ್ಮ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಅಂದ ಮೇಲೆ ನೆನಪಿನ ಯಾತ್ರೆಯಲ್ಲಿ ಮಗ್ನರಾಗಬೇಕಾಗಿದೆ. ಯಾರಿಗಾದರೂ ದೃಷ್ಟಿಯಿಂದಲೇ ಬಾಣವು ನಾಟುವುದಷ್ಟು ಯೋಗದ ಅರ್ಥವನ್ನು ತುಂಬಿಸಿಕೊಳ್ಳಬೇಕಾಗಿದೆ. ಅಂತಿಮದಲ್ಲಿ ಭೀಷ್ಮಪಿತಾಹ ಮೊದಲಾದವರಿಗೆ ಸಹ ನೀವೇ ಜ್ಞಾನಬಾಣವನ್ನು ಹೊಡೆದಿದ್ದೀರಿ. ಅಂದರೆ ಕೊನೆಯಲ್ಲಿ ಇವರು ಸತ್ಯವನ್ನು ಒಪ್ಪಿಕೊಳ್ಳುತ್ತಾರೆ. ಜ್ಞಾನಸಾಗರ ಪತಿತಪಾವನ ಸಾಕಾರ ಪರಮಾತ್ಮನಾಗಿದ್ದಾರೆ. ಕೃಷ್ಣನಾಗಲು ಸಾಧ್ಯವಿಲ್ಲ. ಕೃಷ್ಣನಿಗೆ ಜನ್ಮವನ್ನು ತೋರಿಸುತ್ತಾರೆ. ಕೃಷ್ಣನು ಅದೇ ರೂಪವನ್ನು ಮತ್ತೊಂದು ಹೋಲುವುದಿಲ್ಲ. ಮತ್ತೆ ಸತ್ಯುಗದಲ್ಲಿ ಅದೇ ರೂಪ, ಅದೇ ಮುಖಲಕ್ಷಣಗಳು ಸಿಗುತ್ತವೆ ಎಂಬ ಎಲ್ಲಾ ಮಾತುಗಳನ್ನು ಬಹಳ ಬೇಗನೆ ಅರ್ಥಕೊಳ್ಳುತ್ತಾ ಹೋಗುತ್ತಾರೆ. ಪ್ರತಿಯೊಂದು ಜನ್ಮದಲ್ಲಿ ಪ್ರತಿಯೊಬ್ಬರ ರೂಪವು ಬೇರೆ ಬೇರೆಯಾಗಿರುತ್ತದೆ. ಈ ನಾಟಕದ ಪಾತ್ರವೇ ಹೀಗೆ ಮಾಡಲ್ಪಟ್ಟಿದೆ. ಅಲ್ಲಂತೂ ಬಹಳ ಸುಂದರವಾಗಿ ರೂಪವಿರುತ್ತದೆ. ಈಗಂತೂ ದಿನ ಪ್ರತಿದಿನ ಕಳೆದಂತೆ ಶರೀರಗಳು ತಮೋಪ್ರಧಾನವಾಗುತ್ತಾ ಹೋಗುತ್ತದೆ. ಮೊತ್ತ ಮೊದಲಿಗೆ ಸತೋಪ್ರಧಾನರಿದ್ದರು. ಸತೋ ರಜೋ ತಮೋ ಆಗಿಬಿಡುತ್ತಾರೆ. ಇಲ್ಲಿ ನೋಡಿ ಎಂತೆಂಥ ಮಕ್ಕಳು ಜನ್ಮ ಪಡೆಯುತ್ತಾರೆ. ಕೆಲವರು ಕುಂಭಕರ್ಣರಾಗಿರುತ್ತಾರೆ. ಕೆಲವರು ರೋಗಿಯಾಗಿರುತ್ತಾರೆ. ಏನೇನು ನಡೆಯುತ್ತದೆ. ಸತ್ಯುಗದಲ್ಲಿ ಈ ರೀತಿ ಇರುವುದಿಲ್ಲ. ಅಲ್ಲಂತೂ ದೇವತೆಗಳಿಗೆ ಮೀಸೆಗಡ್ಡ ಇತ್ಯಾದಿಗಳು ಇರುವುದಿಲ್ಲ. ಮುಖಲಕ್ಷಣಗಳಿಂದ ಇವರು ಸ್ತ್ರೀ, ಇವರು ಪುರುಷರೆಂದು ಅರ್ಥವಾಗುತ್ತದೆ. ಮುಂದೆ ಹೋದಂತೆ ನಿಮಗೆ ಬಹಳ ಸಾಕ್ಷಾತ್ಕಾರವಾಗುತ್ತದೆ. ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ತಂದೆಯು ಕಲ್ಪಕಲ್ಪವೂ ಬಂದು ನಮಗೆ ರಾಜಯೋಗವನ್ನು ಕಲಿಸಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. ಇದೂ ಸಹ ನೀವು ಮಕ್ಕಳಿಗೆ ತಿಳಿದಿದೆ. ಅನ್ಯ ಯಾವುದೆಲ್ಲ ಧರ್ಮದವರಿದ್ದಾರೆಯೋ ಎಲ್ಲರೂ ಹೋಗಿ ತಮ್ಮ ತಮ್ಮ ವಿಭಾಗ ಪರಂಧಾಮದಲ್ಲಿರುತ್ತಾರೆ. ಆತ್ಮಗಳ ವೃಕ್ಷವನ್ನು ತೋರಿಸುತ್ತಾರೆ. ಈ ಚಿತ್ರಗಳಲ್ಲಿ ಇನ್ನೂ ತಿದ್ದುಪಡಿಯಾಗುತ್ತಾ ಹೋಗುತ್ತದೆ. ಹೇಗೆ ತಂದೆಯು ಸೂಕ್ಷ್ಮವತನದ ಬಗ್ಗೆ ತಿಳಿಸುತ್ತಾರೆ. ಸಂಶಯ ಬುದ್ಧಿಗಳಂತೂ ಮೊದಲು ಹೇಗೆ ಹೇಳುತ್ತಿದ್ದರು, ಈಗ ಏನು ಹೇಳುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಲಕ್ಷ್ಮೀನಾರಾಯಣರ 2 ರೂಪಗಳನ್ನು ಸೇರಿಸಿ ವಿಷ್ಣು ಎಂದು ಹೇಳುತ್ತಾರೆ. ಉಳಿದಂತೆ 4 ಭುಜಗಳನ್ನು ಹೊಂದಿರುವ ಮನುಷ್ಯರೆಂದು ಇರುವುದಿಲ್ಲ. ರಾವಣನಿಗೆ 10 ತಲೆಗಳನ್ನು ತೋರಿಸುತ್ತಾರೆ. ಈ ರೀತಿ ಯಾವುದೇ ಮನುಷ್ಯರಿರುವುದಿಲ್ಲ. ರಾವಣನನ್ನು ಪ್ರತಿ ವರ್ಷ ಸುಡುತ್ತಾರೆ. ಇದು ಗೊಂಬೆಯಾಟ ಆಗಿದೆ. ಶಾಸ್ತ್ರಗಳಿಲ್ಲದೆ ನಾವು ಬದುಕುವುದಷ್ಟೇ ಸಾಧ್ಯವಿಲ್ಲ. ಶಾಸ್ತ್ರಗಳು ನಮ್ಮ ಪ್ರಾಣವಾಗಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಭಗವದ್ಗೀತೆಗೆ ನೋಡಿ ಎಷ್ಟೊಂದು ಮಾನ್ಯತೆ ಇದೆ. ಇಲ್ಲಂತೂ ನಿಮ್ಮ ಬಳಿ ಮುರಳಿಗಳನ್ನು ಬಹಳಷ್ಟಿವೆ. ನೀವು ಇಟ್ಟುಕೊಂಡು ಏನು ಮಾಡುತ್ತೀರಿ? ದಿನ ಪ್ರತಿದಿನ ಹೊಸ ಹೊಸ ವಿಚಾರಗಳನ್ನು ಕೇಳುತ್ತಾ ಇರುತ್ತೀರಿ.
ಜ್ಞಾನ ಬಿಂದುಗಳನ್ನು ಬರೆದಿಟ್ಟುಕೊಳ್ಳುವುದು ಒಳ್ಳೆಯದು. ಭಾಷಣವನ್ನು ಮಾಡುವ ಸಮಯದಲ್ಲಿ ಉಪಯೋಗಿಸುವಂತಹ ಭಾಷಣದ ವಿಷಯಗಳ ಪಟ್ಟಿಯನ್ನು ತಯಾರಿಸಬೇಕು. ಇಂದು ಈ ವಿಷಯದ ಮೇಲೆ ತಿಳಿಸಿಕೊಡಬೇಕು. ರಾಮ ಯಾರು, ರಾಮನು ಯಾರು, ಸತ್ಯವಾದ ನಾವು ತಮಗೆ ತಿಳಿಸುತ್ತೇವೆ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿರೋ ರಾವಣ ರಾಜ್ಯವಾಗಿದೆ. ಎಲ್ಲರಲ್ಲಿ ಪಂಚವಿಕಾರಗಳಿವೆ. ತಂದೆಯು ಬಂದು ಪುನಃ ಜ್ಞಾನದ ಸ್ಥಾ ತಂದೆಯು ಬಂದು ಪುನಃ ರಾಮರಾಜ್ಯದ ಸ್ಥಾಪನೆ ಮಾಡುತ್ತಾರೆ. ಇದು ಸೋಲು ಗೆಲುವು ಮತ್ತು ಆಟವಾಗಿದೆ. ಹೇಗೆ ಸೋಲು ಗೆಲುವು ಉಂಟಾಗುತ್ತದೆ? ಪಂಚವಿಕಾರಗಳು ರಾವಣನಿಂದ ಮೊದಲು ಪವಿತ್ರಗ್ರಸ್ತವಾಗಿರುತ್ತು, ಈಗ ಪತಿತರಾಗಿಬಿಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರೇ ಈಗ ಬ್ರಹ್ಮ ಸರಸ್ವತಿ ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ನಾವು ಸಹ ಬಹಳ ಜನ್ಮಗಳ ಅಂತಿಮದಲ್ಲಿ ತಂದೆಯಿಂದ ಆಸ್ತಿಯನ್ನು ತಂದೆಯ ಜ್ಞಾನವನ್ನು ಪಡೆಯುತ್ತಿದ್ದೀವಿ. ಅದೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಮಂದಬುದ್ಧಿಯವರು ಇದನ್ನು ತಿಳಿದುಕೊಳ್ಳುವುದಿಲ್ಲ. ಈಗಂತೂ ರಾಜಧಾನಿಯ ಸ್ಥಾಪನೆಯಾಗುತ್ತಿದೆ. ಅನೇಕರು ಬಂದು ಹೊರಟು ಇರುವ ಪುನಃ ಬರುತ್ತಾರೆ. ಪ್ರಜೆಗಳಲ್ಲಿ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಸತ್ಯುಗದಲ್ಲಿ ಅವರು ಬೇಕಲ್ಲವೇ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ವಾಕ್ತಗರ ನೆನಪು, ಪ್ರೀತಿಯಾದ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. ಒಂದನೇ ಪಾಯಿಂಟ್ ಆಗಿದೆ, ಸದಾ ಇದೇ ನಶೆಯಲ್ಲಿರಿ. ನಾವೀಗ ಈ ವಿದ್ಯಾಭ್ಯಾಸವನ್ನು ಮುಗಿಸಿ ಮನುಷ್ಯರಿಂದ ದೇವತೆಗಳು ಅರ್ಥಾತ್ ಈಶ್ವರ ಮಾಲೀಕರಾಗುತ್ತೇವೆ. ನಮ್ಮ ರಾಜ್ಯದಲ್ಲಿ ಸುಖ, ಶಾಂತಿ, ಪವಿತ್ರತೆ ಇದೆಯೋ ಇರುವುದು, ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಎರಡನೇ ಪಾಯಿಂಟ್ ಆಗಿದೆ, ಈ ತೀರದಿಂದ ಆ ತೀರವನ್ನು ಸೇರಲು ನೆನಪಿನ ಯಾತ್ರೆಯಲ್ಲಿ ಒಳ್ಳೆಯ ಈಜುಗಾರರಾಗಬೇಕಾಗಿದೆ. ಮಾಯೆಯಿಂದ ನೀರು ಕುಡಿದುಕೊಳ್ಳಬಾರದು. ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು. ನೆನಪಿನ ಚಾರ್ಟನ್ನು ಯಥಾರ್ಥವಾಗಿ ತಿಳಿದುಕೊಂಡು ಬರೆಯಬೇಕಾಗಿದೆ. ವರದಾನ. ಪುರುಷಾರ್ಥ ಮತ್ತು ಪ್ರಾರಬ್ಧ ಲೆಕ್ಕಾಚಾರವನ್ನು ತಿಳಿದು ತೀವ್ರಗತಿಯಿಂದ ಮುಂದುವರಿಯುತ್ತಿರುವಂತಹ ಜ್ಞಾನಪೂರ್ಣ ಭವ. ಪುರುಷಾರ್ಥದ ಮೂಲಕ ಬಹಳ ಕಾಲದ ಪ್ರಾರಬ್ಧ ಮಾಡಿಕೊಳ್ಳುವಂತಹ ಸಮಯ ಇದೇ ಆಗಿದೆ. ಆದ್ದರಿಂದ ಜ್ಞಾನಪೂರ್ಣರಾಗಿ ತೀವ್ರಗತಿಯಿಂದ ಮುಂದುವರಿಯಿರಿ. ಇದರಲ್ಲಿ ಎಂದೂ ಹೀಗೆ ಯೋಚಿಸಬೇಡಿ, ಇಂದಿಲ್ಲದಿದ್ದರೆ ನಾಳೆಯಾದರೂ ಬದಲಾಗಿಬಿಡುವೆ. ಇದಕ್ಕೆ ಹುಡುಗಾಟಿಕೆ ಸಾಧಾರಣ. ಪುರುಷಾರ್ಥ ನೋಡುತ್ತಾ ಕೇಳುತ್ತಾ ಇದ್ದರೂ ಸಹ ಎಕ್ಸ್ಟ್ರಾ ಸಹಾಯದಿಂದ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಮುಂದುವರಿಸುತ್ತಿದ್ದಾರೆ. ಆದ್ದರಿಂದ ಜ್ಞಾನಪೂರ್ಣರಾಗಿ ಸಾಹಸ ಮತ್ತು ಸಹಾಯದ ವಿಶೇಷ ವರದಾನದ ಲಾಭವನ್ನು ಪಡೆಯಿರಿ. ಸ್ಲೋಗನ್. ಪ್ರಕೃತಿಗೆ ದಾಸ ಆಗುವರೆ ಉದಾಸ್ ಆಗಿರುತ್ತಾರೆ. ಆದ್ದರಿಂದ ಪ್ರಕೃತಿ ಜೀತಾಗಿ ಅಗತ್ಯ ಸೂಚನೆ. ಸಹಜ ಯೋಗಿ ಆಗ್ಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಹೇಗೆ ಯಾವುದೇ ಸಾಗರದಲ್ಲಿ ಸಮಾವೇಶವಾದರೆ ಆ ಸಮಯ ಸಾಗರ ಬಿಟ್ಟರೆ ಬೇರೆ ಏನೂ ಕಾಣಿಸುವುದಿಲ್ಲ. ತಂದೆಯ ಅರ್ಥಾತ್ ಸರ್ವಗುಣ ಸಾಧಾರಣದಲ್ಲಿ ಸಮಾವೇಶವಾಗಿಬಿಡೋದು. ಇದಕ್ಕೆ ಲವ್ಲಿನ್ ಸ್ಥಿತಿ. ತಂದೆಯ ಸಮಾನರಾಗಬಾರದು, ಆದರೆ ತಂದೆಯ ನೆನಪಿನಲ್ಲಿ ಸ್ನೇಹದಲ್ಲಿ ಸಮಾವೇಶವಾಗಬೇಕು. ಓಂ ಶಾಂತಿ.